ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಯಶ್ರೀ ಅಂತ. ನಾನು ವೀಲ್ ಚೇರ್ ಪರ್ಸನ್ನು. ನಾನಿವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ದಿನನಿತ್ಯದ ಕೆಲಸಗಳನ್ನು ವಿಡಿಯೋ ಮಾಡಿ ಹಾಕಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಆ ಕಾರಣಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ನಿಂಗು ಬೆಳಗ್ಗೆ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡು ಅದಕ್ಕೆ ಹೀರೆಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡು ಹೀರೆಕಾಯಿಗಳನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿರೋದನ್ನು ತೊರೆದ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ. ಹಾಗೆ ಹೀರೆಕಾಯಿ ಪಲ್ಯ ಆದ ನಂತರ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಆ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ ನಿಮಗೆ. ಬಟ್ ಫುಲ್ಲು ಹೀರೆಕಾಯಿನೆಲ್ಲ ಕಟ್ ಮಾಡೋದ್ರಲ್ಲಿ ವಿಡಿಯೋ ಮಾಡೋದ್ರಲ್ಲಿ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೀರೆಕಾಯಿನ ಕಟ್ ಮಾಡಿಬಿಟ್ಟು ವಿಡಿಯೋ ಬಿಡ್ತಾಯಿದ್ದೀನಿ. ಬಟ್ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಬೇಕಾಗುತ್ತೆ, ಯಾರೂ ಇಲ್ಲ. ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ. ಹನ್ನೊಂದು ನಿಮಿಷದ ವಿಡಿಯೋ ಇದೆ, ತುಂಬ ಲಾಂಗ್ ಅಂತ ಅನಿಸುತ್ತೆ. ಓಕೆ, ಇವಾಗ ಕಟ್ ಮಾಡಿಬಿಟ್ಟು ಟೋಟಲಿ ಹೀರೆಕಾಯಿ ಕಟ್ ಮಾಡಿದೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಕಟ್ ಮಾಡ್ತಾಯಿದ್ದೀನಿ ಇವಾಗ. ಮನೆಯಲ್ಲಿ ಕಾಯಿಪಲ್ಯ ಏನೂ ಇದ್ದಿದ್ದಿಲ್ಲ. ನಿನ್ನೆ ಕೊಪ್ಪಳ ಹೋಗಿದ್ದೆ, ಆ ಕಾರಣಕ್ಕೆ ಅಲ್ಲೇ ಕಾಯಿಪಲ್ಯಗಳನ್ನು ತೊಗೊಂಡು ಬಂದೆ. ಫ್ರೆಶ್ ಆಗಿತ್ತು ಹೀರೆಕಾಯಿ, ಅದಕ್ಕೆ ಸುಮ್ಮನೆ ಬತ್ತಿ ಹೋಗುತ್ತನ್ನೋ ಕಾರಣಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಇವತ್ತು. ಈರುಳ್ಳಿ ಮೇಲಿಗೆ ಲೇಯರನ್ನು ತೆಗಿತಾಯಿದ್ದೀನಿ. ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಷ್ಟೊಂದು ವಿಡಿಯೋ ನನಗೆ ಎಡಿಟ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ಇನ್ನು ಸಣ್ಣ ಪ್ರಯತ್ನ ಇವತ್ತು ಮಾಡ್ತಾ ಇರೋದು. ಓಕೆ, ಎಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಎಲ್ಲನೂ ಕಟ್ ಮಾಡಿಬಿಟ್ಟಾಯಿತು. ಇವಾಗ ಗ್ಯಾಸ್ ಹಚ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಬಾಣಲೆಯಲ್ಲಿ ನೀರಿತ್ತು, ಆ ನೀರನ್ನು ಬಸಿದ್ಬಿಟ್ಟು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿರೋದು ಒಬ್ಬಳೇ, ಹಾಗಾಗಿ ಸ್ವಲ್ಪ ಹೀರೆಕಾಯಿ ಮಾಡಿಕೊಂಡೆ. ಓಕೆ, ಇವಾಗ ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಒಂದು ಕೈ ಹಾಕ್ಬಿಟ್ಟು ಆನಂತರ ಇವಾಗ ಹೀರೆಕಾಯಿ ಕೂಡ ಎಲ್ಲ ಹೀರೆಕಾಯನ್ನು ಕಟ್ ಮಾಡಿದ್ದನ್ನೆಲ್ಲ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ.
ತನಕ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅದು ಈರುಳ್ಳಿ ಮತ್ತು ಮಣೆ ಮಾಡಿದ್ದೆ, ಆ ಮಣೆ ಕ್ಲೀನ್ ಮಾಡಿಬಿಟ್ಟು ಹಿಂದೆ ಇಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಮತ್ತು ಮಸಾಲೆ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಹಾಗೆ ಹಸಿ ಮೆಣಸಿನ್ಕಾಯಿ ಇತ್ತು, ಅದು ಕೂಡ ಒಂದೆರಡು ಮೆಣಸಿನ್ಕಾಯಿ ಹಾಕಬೇಕಂತ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಅಷ್ಟೊಂದು ಖಾರ ಏನಿಲ್ಲ ಅನ್ನೋ ಕಾರಣಕ್ಕೆ ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಅರಿಶಿನ ಹಾಕ್ತಿದ್ದೀನಿ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಕೈಯಾಡಿಸ್ಬಿಟ್ಟು ಇವಾಗ ಗುರಾಳ್ ಪುಡಿ ಇತ್ತಲ್ಲ, ಆ ಗುರಾಳ್ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಗುರಾಳ್ ಪುಡಿ ಏನು ಮಾಡಿದ್ದೀನಿ ಗೊತ್ತಾ, ನಾನು ಅದನ್ನೇ ಗುರಾಳ್ ಹುರಿಬೇಕಿತ್ತಲ್ಲ, ಹುರಿದೇ ಇಲ್ಲ. ಹಾಗಾಗಿ ಹಸಿ ಗುರಾಳ್ ಪುಡಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕಿದೆ. ಆಯಿತು, ಹೀರೆಕಾಯಿ ಪಲ್ಯ ಕುದೀತಾ ಇದೆ. ಅದ್ರ ಜೊತೆಗೆ ರೊಟ್ಟಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ನಲ್ಲ, ಅದಕ್ಕೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಜಿಗಿಟ್ ಅಂತ ಹಾಕ್ತೀವಲ್ಲ ಪೌಡ್ರನ್ನ, ಜೋಳದ ಹಿಟ್ಟಿನ ಪೌಡ್ರ್ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನನಗೂ ಎಕ್ಸ್ಪರ್ಟ್ ಅದೇ ರೊಟ್ಟಿ ಮಾಡ್ತೀನಿ, ನಾನೇನಿಲ್ಲ. ಹೀಗೆ ಸುಮ್ಮನೆ ನನ್ನ ಹೊಟ್ಟೆ ಜೀವನಕ್ಕೆ ಮಾಡಬೇಕಲ್ಲ, ಒಂದೆರಡು ರೊಟ್ಟಿ. ಅಷ್ಟೊಂದು ಸರಿಯಾಗಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ನನಗಿನ್ನೂ. ಇವಾಗ ಜಿಗಿಟ್ ಕಲಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ವಿಡಿಯೋ ಮಾಡೋದನ್ನು ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಶಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಡೈರೆಕ್ಟ್ ರೊಟ್ಟಿ ಆಗೋದು ಬಂದ್ಬಿಡುತ್ತೆ ನೋಡಿ. ಸ್ವಲ್ಪ ಅಲ್ಲಿ ಉದ್ದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಸ್ಟ್ರೈಟ್ ಇಲ್ಲಲ್ಲ. ಹಾಗಾಗಿ ನಾನು ಕೆಲವೊಂದು ಮಣೆ ಇದೆ, ಮಣೆಗೆ ಇಟ್ಕೊಂಡು ಮಾಡ್ತಾಯಿರ್ತೀನಿ. ಅದು ಇವಾಗ ಒಂದು ರೊಟ್ಟಿ ಆಯಿತು. ನೆಕ್ಸ್ಟ್ ಬೇಯಿಸ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ರೊಟ್ಟಿನ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ರೊಟ್ಟಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ಈ ನನ್ನ ಹತ್ರ ಕಾಟನ್ ಬಟ್ಟೆ ಇಲ್ಲ, ಆ ರೊಟ್ಟಿ ಮೇಲೆ ನೀರು ಹಚ್ಚಲಿಕ್ಕೆ ಕಾಟನ್ ಬಟ್ಟೆ ಇಲ್ಲ. ಹಾಗಾಗಿ ನನ್ನ ಬೆರಳಲ್ಲೇ ಎದ್ದುಬಿಟ್ಟು ಹಚ್ತಾ ಇದ್ದೀನಿ. ಅದು ಕೂಡ ತುಂಬ ಸುಡ್ತಾ ಇರುತ್ತೆ ಕೈ. ಕಾಟನ್ ಬಟ್ಟೆ ಇಲ್ಲ ನನ್ನಲ್ಲೇ, ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇದು ಒಂದು ಫುಲ್ ರೊಟ್ಟಿ ಬೇಯಿಸೋದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡಿಬಿಡ್ತಾ ಇರ್ತೀನಿ ಹಾಗೆ. ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ನನಗಿನ್ನೂ
ಅಷ್ಟೊಂದು ಸರಿಯಾಗಿ ಎಡಿಟ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ತುಂಬ ಕಷ್ಟ ಫೋನು ಇಟ್ಕೊಂಡು ಮಾಡೋದ್ರಿಂದ. ಒಂದು 6-7 ರೊಟ್ಟಿಗೆ ಒಂದು ಅರ್ಧ ಗಂಟೆ ಮಾಡ್ತಾ ಇರ್ತೀನಿ ನಾನು ರೊಟ್ಟಿನ. ಶಿವ ಆದರೆ ಎಕ್ಸ್ಪರ್ಟ್ ಇರೋರು ಅರ್ಧ ಗಂಟೆಯಲ್ಲಿ ಒಂದು 15-20 ರೊಟ್ಟಿ ಅಂತೂ ಮಾಡ್ತಾರೆ ಅವರು. ಆದರೆ ನನ್ನ ಕೈಯಲ್ಲಿ ಬರೀ 6 ಅಥವಾ 7 ಅಷ್ಟೇ ಮಾಡೋದು ನಾನು ರೊಟ್ಟಿನ ಅರ್ಧ ಗಂಟೆಯಲ್ಲಿ. ರೊಟ್ಟಿ ಬಡಿಯೋದೂ ಗೊತ್ತಿತ್ತು. ಬಟ್ ಇವಾಗ ಅದನ್ನು ಬಿಟ್ಬಿಟ್ಟು ಇವಾಗ ಉಜ್ಜೋದನ್ನು ಕಲ್ತಿದ್ದೀನಿ. ಉದ್ದಿ ಮಾಡಬೇಕಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಟೋಟಲಿ 7 ರೊಟ್ಟಿನೂ ಓಕೆ. ಇವಾಗ ರೊಟ್ಟಿ ರೆಡಿ ಆಯ್ತು ನೋಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ.